ವಿದುರ ನೀತಿ ಮೊದಲನೇ ಅಧ್ಯಾಯ. ವೈಶಂಪಾಯನನು ಹೇಳಿದನು. ಸಂಜಯನು ಹೊರಟು ಹೋದದ್ದನ್ನು ತಿಳಿದು ಮಹಾಬುದ್ಧಿವಂತನಾದ ರಾಜ ಧೃತರಾಷ್ಟ್ರನು ದ್ವಾರಪಾಲಕನನ್ನುದ್ದೇಶಿಸಿ ಹೇಳಿದನು, ನಾನು ವಿದುರನನ್ನು ನೋಡಲು ಬಯಸುವೆ. ಅವನನ್ನು ಬೇಗನೆ ಇಲ್ಲಿಗೆ ಕರೆದುಕೊಂಡು ಬಾ. ಧೃತರಾಷ್ಟ್ರನಿಂದ ಕಳುಹಿಸಲ್ಪಟ್ಟ ಆ ದೂತನು ವಿದುರನ ಬಳಿ ಸಾರಿ ಹೀಗೆ ಹೇಳಿದನು, ಮಹಾಮೇಧಾವಿಯೇ, ನಮ್ಮ ಒಡೆಯನಾದ ಮಹಾರಾಜ ಧೃತರಾಷ್ಟ್ರನು ನಿನ್ನನ್ನು ನೋಡಲು ಬಯಸುತ್ತಾನೆ. ಹೀಗೆಂದು ದ್ವಾರಪಾಲಕನಿಂದ ಸೂಚಿಸಲ್ಪಟ್ಟ ವಿದುರನು ರಾಜಭವನಕ್ಕೆ ಬಂದು ಹೇಳಿದನು. ದ್ವಾರಪಾಲಕನೇ, ಧೃತರಾಷ್ಟ್ರನಿಗೆ ನಾನು ಬಂದಿರುವ ವಿಷಯವನ್ನು ತಿಳಿಸು. ದ್ವಾರಪಾಲಕನು ಒಳಗೆ ಪ್ರವೇಶಿಸಿ ಹೇಳಿದನು, ಮಹಾರಾಜ, ನಿಮ್ಮ ಆಜ್ಞೆಯಂತೆ ವಿದುರನು ಇಲ್ಲಿಗೆ ಬಂದಿದ್ದಾನೆ. ನಿಮ್ಮ ಚರಣಾರವಿಂದಗಳನ್ನು ಸಂದರ್ಶಿಸಲು ಬಯಸುತ್ತಾನೆ. ಏನೆಂದು ತಿಳಿಸಬೇಕೆಂದು ನನಗೆ ಆಜ್ಞಾಪಿಸಿ. ಧೃತರಾಷ್ಟ್ರ ಹೇಳಿದನು, ಮಹಾಪ್ರಾಜ್ಞನಾದ ದೀರ್ಘದರ್ಶಿಯಾದ ವಿದುರನನ್ನು ಈಗಲೇ ಕರೆದುಕೊಂಡು ಬಾ. ವಿದುರನು ನನ್ನನ್ನು ನೋಡಲು ನಾನು ಯಾವ ವಿಧವಾದ ಕಟ್ಟುಪಾಡುಗಳನ್ನು ಮಾಡಿರುವುದಿಲ್ಲ. ದ್ವಾರಪಾಲಕನು ವಿದುರನ ಬಳಿ ಬಂದು ಹೇಳಿದನು, ವಿದುರ, ಧೀಮಂತನಾದ ಮಹಾರಾಜ ಧೃತರಾಷ್ಟ್ರನ ಅಂತಃಪುರವನ್ನು ಪ್ರವೇಶಿಸು. ರಾಜನನ್ನು ಸಂದರ್ಶಿಸಲು ನಿಮಗೆ ಎಂದೂ ಯಾವ ವಿಧವಾದ ಕಟ್ಟುಪಾಡುಗಳು ಇಲ್ಲವೆಂದು ರಾಜರೇ ಹೇಳಿರುವರು. ವೈಶಂಪಾಯನನು ಹೇಳುತ್ತಾನೆ. ಅನಂತರ ವಿದುರನು ಧೃತರಾಷ್ಟ್ರನ ಅರಮನೆಯನ್ನು ಪ್ರವೇಶಿಸಿ ಬದ್ಧಾಂಜಲಿಯಾಗಿ ನಿಂತು ಚಿಂತಾಕುಲನಾಗಿದ್ದ ರಾಜನನ್ನು ಕುರಿತು ಹೀಗೆ ಹೇಳಿದನು, ಮಹಾಪ್ರಾಜ್ಞನೇ, ನಿನ್ನ ಆಜ್ಞಾನುಸಾರವಾಗಿ ನಾನು ವಿದುರನು ಆಗಮಿಸಿದ್ದೇನೆ. ನಾನು ಮಾಡಬೇಕಾದ ಕಾರ್ಯವೇನಾದರೂ ಇದ್ದರೆ ಆಜ್ಞಾಪಿಸಬಹುದಾಗಿದೆ. ನಾನು ಉಪಸ್ಥಿತನಿದ್ದೇನೆ. ಧೃತರಾಷ್ಟ್ರನು ಹೇಳಿದನು, ವಿದುರ, ಪ್ರಾಜ್ಞನಾದ ಸಂಜಯನು ಬಂದು ನನ್ನನ್ನು ನಿಂದಿಸಿ ಹೋದನು. ನಾಳೆ ಸಭೆಯಲ್ಲಿ ಆತನು ಅಜಾತಶತ್ರುವಾದ ಯುಧಿಷ್ಠಿರನ ಸಂದೇಶವನ್ನು ಹೇಳಲಿರುವನು. ಆ ಕುರುವೀರನಾದ ಯುಧಿಷ್ಠಿರನ ಸಂದೇಶವೇನೆಂದು ನನಗಿಂದು ತಿಳಿಯದಾಗಿದೆಯಲ್ಲ ಎಂಬ ಚಿಂತೆಯು ನನ್ನ ಶರೀರವನ್ನು ದಹಿಸುತ್ತಿದೆ. ನಿದ್ದೆ ಬರೋಲ್ಲವಾಗಿದೆ. ವಿದುರ, ನಾನು ಚಿಂತೆಯಿಂದ ವ್ಯಾಕುಲಗೊಂಡಿದ್ದೇನೆ. ಅದರಿಂದಾಗಿಯೇ ನಿದ್ದೆಯಿಲ್ಲದೆ ತೊಳಲಾಡುತ್ತಿದ್ದೇನೆ. ಈ ಸಂದರ್ಭದಲ್ಲಿ ಯಾವುದು ಶ್ರೇಯಸ್ಸನ್ನುಂಟು ಮಾಡುವುದೋ ಅದನ್ನು ತಿಳಿಸಿಕೊಡು. ನೀನಾದರೂ ಧರ್ಮಾರ್ಥಗಳ ಸೂಕ್ಷ್ಮವನ್ನರಿತವನು. ಮುಂದುವರಿಯುತ್ತದೆ.